ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 9ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, 2020ರ ಬರ ನಿರ್ವಹಣೆ ಕೈಪಿಡಿಯ ಪ್ರಕಾರ ಕೆಳಗಿನ ಯಾವ ಸೂಚ್ಯಂಕದ ಆಧಾರದ ಮೇಲೆ ಬರದ ಸ್ಥಿತಿಯನ್ನು ನಿರ್ಧರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮಳೆ ಸೂಚ್ಯಂಕ, ಹಸಿರು ಸೂಚ್ಯಂಕ, ಮಣ್ಣಿನ ತೇವಾಂಶ ಸೂಚ್ಯಂಕ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 2020ರ ಒಂದು ಬರ ನಿರ್ವಹಣೆ ಕೈಪಿಡಿ ಏನು ಹೇಳುತ್ತೆ ಅಂದರೆ, ಪ್ರಮುಖವಾಗಿ 4 ಸೂಚ್ಯಂಕದ ಆಧಾರದ ಮೇಲೆ ಒಂದು ಪ್ರದೇಶದ ಬರದ ಪರಿಸ್ಥಿತಿಯನ್ನು ನಿರ್ಧರಿಸಲಾಗುತ್ತೆ. ಮೊದಲೇ ಸೂಚ್ಯಂಕ ಮಳೆ ಸೂಚ್ಯಂಕ, ಎರಡನೇದಾಗಿ ಹಸಿರು ಸೂಚ್ಯಂಕ, ಮೂರನೇದಾಗಿ ಮಣ್ಣಿನ ತೇವಾಂಶ ಸೂಚ್ಯಂಕ ಹಾಗೂ ನಾಲ್ಕನೇದಾಗಿ ಜಲ ಸೂಚ್ಯಂಕ. ಈ 4 ಸೂಚ್ಯಂಕಗಳು ಅಂದರೆ ಇಂಡಿಕೇಟರ್ಸ್ ಅಂತ ಕರಿತೀವಿ. ಈ ಸೂಚ್ಯಂಕಗಳ ಆಧಾರದ ಮೇಲೆ ಒಂದು ಪ್ರದೇಶ ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಈ ಒಂದು ಬರ ನಿರ್ವಹಣೆ ಕೈಪಿಡಿಯ ಪ್ರಕಾರ. 2020ರ ಬರ ನಿರ್ವಹಣೆ ಕೈಪಿಡಿಯ ಪ್ರಕಾರ 4 ಸೂಚ್ಯಂಕಗಳು ಬರದ ಪರಿಸ್ಥಿತಿಯನ್ನು ನಿರ್ಧರಿಸುತ್ತೆ. ಮೊದಲನೇದಾಗಿ ಮಳೆ ಸೂಚ್ಯಂಕ ಅಂದರೆ ಆ ಒಂದು ವಾರ್ಷಿಕ ಅವಧಿಯಲ್ಲಿ ವಾಡಿಕೆ ಮಳೆಯಲ್ಲಿ ಏನು ಎವರೇಜ್ ಮಳೆ ಏನಾಗ್ತಾ ಇರುತ್ತೆ, ಆ ವಾಡಿಕೆ ಮಳೆಯಲ್ಲಿ 60% 99% ಮಳೆ ಏನಾದರೂ ಕೊರತೆ ಆದರೆ, ಸೊ 60% ಮಳೆಯಲ್ಲಿ ಕೊರತೆ ಆದರೆ ಅದನ್ನು ತೀವ್ರ ಕೊರತೆ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಆವಾಗ ಆ ಪ್ರದೇಶ ಬರದ ಸ್ಥಿತಿಯನ್ನು ಎದುರಿಸ್ತಾ ಇದೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಎರಡನೇ ಸೂಚ್ಯಂಕ ಹಸಿರು ಸೂಚ್ಯಂಕ. ಈ ಹಸಿರು ಸೂಚ್ಯಂಕ ಅಂತಂದರೆ ಉಪಗ್ರಹಗಳ ಮುಖಾಂತರ ಏನು ನಮ್ಮ ಸ್ಯಾಟಲೈಟ್ಸ್ ಇದೆ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ನೈಸರ್ಗಿಕ ಉಪಗ್ರಹಗಳು, ಆ ಉಪಗ್ರಹಗಳ ಚಿತ್ರಗಳನ್ನು ಸೆರೆ ಏನು ಹಿಡಿದಿರುತ್ತೆ, ಆ ಚಿತ್ರಗಳಲ್ಲಿ ಹಸಿರು ಮತ್ತು ತೇವಾಂಶ ಪ್ರದೇಶ ಏನಾದರೂ ಆ ಒಂದು ಕಲರ್ ಏನಾದರೂ ಇಂಡಿಕೇಟರ್ ಮುಖಾಂತರ ದಟ್ಟವಾಗಿ ಕಂಡು ಬಂದರೆ ಬರ ಇಲ್ಲ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಹಸಿರು ಮತ್ತು ತೇವಾಂಶದ ಒಂದು ಬಣ್ಣ ಏನಾಗುತ್ತೆ ಅದು ಜಾಸ್ತಿ ಕಂಡು ಬಂದರೆ ಬರದ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಘೋಷಿಸಲಾಗುತ್ತೆ. ಮೂರನೇದಾಗಿ ಮಣ್ಣಿನ ತೇವಾಂಶ ಸೂಚ್ಯಂಕ. ಮಣ್ಣಿನಲ್ಲಿ ತೇವಾಂಶದ ಪ್ರಮಾಣ 50%ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಅವಾಗ ತೀವ್ರ ಬರ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ನಾಲ್ಕನೇದಾಗಿ ಜಲ ಸೂಚ್ಯಂಕ. ಇನ್ನು ನಮ್ಮ ಜಲಾಶಯಗಳಲ್ಲಿ 10 ವರ್ಷಗಳ ಸರಾಸರಿಯನ್ನು ತೆಗೆದುಕೊಳ್ತಾರೆ. ಆ 10 ವರ್ಷಗಳ ಸರಾಸರಿ ಸಂಗ್ರಹ ಪ್ರಮಾಣ 40% ಕೊರತೆ ಇದ್ರೆ ಅದನ್ನು ತೀವ್ರ ಕೊರತೆ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಈ 4 ಸೂಚ್ಯಂಕಗಳ ಮುಖಾಂತರ ಒಂದು ಬರದ ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಈ ಒಂದು 2020ರ ಒಂದು ಕೈಪಿಡಿಯ ಪ್ರಕಾರ. ಯಾವುದೇ ಒಂದು ಪ್ರದೇಶ ಬರದ ಪರಿಸ್ಥಿತಿಯನ್ನು ಅಂದರೆ ಡ್ರಾಟ್ ಏರಿಯಾ ಅಂತ ಹೇಳಿ ಘೋಷಣೆ ಮಾಡಬೇಕಾದ್ರೆ ಅಲ್ಲಿ ಮಳೆಯ ಕೊರತೆ ಆಗಬೇಕು. ಮಳೆ ಅನ್ನೋದೇನಿದೆ ಎಲ್ಲ ಒಂದು ಜಲಮೂಲಗಳಿಗೆ ಮುಖ್ಯ ಒಂದು ಆಧಾರ ಆಗುತ್ತೆ. ಗ್ರೌಂಡ್ ವಾಟರ್ ಇರ್ಬೋದು ಅಥವಾ ಯಾವುದೇ ಸೋರ್ಸ್ ಆಫ್ ಇರಿಗೇಷನ್ ಅಥವಾ ಸೋರ್ಸ್ ಆಫ್ ವಾಟರ್ ಏನಿದೆ ಆ ಎಲ್ಲದಕ್ಕೂ ಮೂಲ ಕಾರಣ ಮಳೆ ಇರಬೇಕಾಗತ್ತೆ. ಮಳೆ ಚೆನ್ನಾಗಿ ಆಯಿತು ಅಂತಂದರೆ ಎಲ್ಲ ಒಂದು ಜಲಮೂಲಗಳು ಏನೇನು ಬರುತ್ತೆ ಅಥವಾ ಜಲಾಶಯಗಳು ಏನು ಬರುತ್ತೆ ಎಲ್ಲವೂ ಕೂಡ ಒಂದು ಭರ್ತಿ ಆಗುತ್ತೆ. ಹಾಗಾದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗುವ ಪ್ರದೇಶ ಯಾವುದು? ಹಲವಾರು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಇವತ್ತು ಒಂದು ಪ್ರದೇಶ ಬರದ ಪರಿಸ್ಥಿತಿ ಆಗಿದ್ದಕ್ಕೆ ಮುಖ್ಯ ಕಾರಣ ಮಳೆಯ ಕೊರತೆ. ಆ ಕಾರಣಕ್ಕಾಗಿ ಮಳೆ ಬಹಳಷ್ಟು ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾದರೆ ಇಡೀ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದು ಮೇಘಾಲಯ ರಾಜ್ಯದಲ್ಲಿ.
ಮೇಘಾಲಯದಲ್ಲಿ ಅತಿ ಹೆಚ್ಚು ಒಂದು ಮಳೆ ಬೀಳುವಂತಹ ಪ್ರದೇಶಗಳಿದೆ. ಯಾವುದು ಅಂತಂದ್ರೆ ಒಂದು ಮೌಸಿನ್ ರಾಮ್, ಎರಡನೇದಾಗಿ ಚಿರಾಪುಂಜಿ. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಯಾವುದು ಅಂತ ಹೇಳಿ. ಮೌಸಿನ್ ರಾಮ್ ಮತ್ತು ಚಿರಾಪುಂಜಿ. ಇನ್ನು ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂತಂದ್ರೆ ಅದು ರಾಜಸ್ಥಾನದ ಜೈಸಲ್ಮೇರಾ. ರಾಜಸ್ಥಾನದ ಜೈಸಲ್ಮೇರಾದಲ್ಲಿ ವಾರ್ಷಿಕವಾಗಿ ಕೇವಲ 12 ಸೆಂಟಿಮೀಟರ್ ಮಳೆ ಬೀಳುತ್ತೆ. ಇದು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೂಡ. ಇನ್ನು ಕರ್ನಾಟಕಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವುದು ಅಂತಂದ್ರೆ ಒಂದು ಹುಲಿಕಲ್, ಎರಡನೇದಾಗಿ ಆಗುಂಬೆ. ಹುಲಿಕಲ್ ಮತ್ತು ಆಗುಂಬೆಯಲ್ಲಿ ಅತಿ ಹೆಚ್ಚು ಒಂದು ಕರ್ನಾಟಕದಲ್ಲಿ ಮಳೆ ಬೀಳುವಂತಹ ಪ್ರದೇಶಗಳಾಗುತ್ತೆ. ಇನ್ನು ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಕಂಡುಬರೋದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಚಿತ್ರದುರ್ಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು ಕಂಡುಬರುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಟ್ಯಾಟಿಕ್ ಪಾರ್ಟಲ್ಲೂ ಕೂಡ ಈ ಒಂದು ಪಾಯಿಂಟ್ಸ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ ನಿಮ್ಮ ಒಂದು ಅಪ್ಕಮಿಂಗ್ ಎಕ್ಸಾಮ್ಸ್ಗಳಲ್ಲಿ. ಸೊ ಯಾಕಂತಂದ್ರೆ 2023 ಹಾಗೂ 24ರಲ್ಲಿ ಈ ಬರ ಪರಿಸ್ಥಿತಿಯಲ್ಲಿ ಕರ್ನಾಟಕ ಏನಾಗ್ತಾ ಇದೆ, ಸಮಸ್ಯೆ ಏನಾಗ್ತಾ ಇದೆ ಅಂದರೆ 236 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಅಂತ ಹೇಳಿ ಘೋಷಣೆ ಮಾಡಿರುತ್ತೆ ಕರ್ನಾಟಕದಲ್ಲಿ. ಸೊ ಇದು ಕೂಡ ನೀವು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇವನ್ ನಿಮ್ಮ PSI SCಯಲ್ಲೂ ಕೂಡ ಇದನ್ನ ಬಳಸ್ಕೋಬಹುದು. ಯಾವುದಾದ್ರೂ ನೀವು ಈ ಒಂದು ಬರದ ಪರಿಸ್ಥಿತಿ ಇರುವಂತಹ ಎಸ್ಸೆಗೆ ಟಾಪಿಕ್ ಏನಾದರೂ ಬಂತು ಅಂತಂದರೆ ಇಂತಹ ಒಂದು ಕರೆಂಟ್ ಅಫೇರ್ಸ್ ಟಾಪಿಕನ್ನು ಕೂಡ ತಾವು ಬಳಸ್ಕೋಬಹುದು. ಮುಂದಿನ ಪ್ರಶ್ನೆ, ಪ್ರಸ್ತುತ RBIನ ರೇಪೋ ದರ ಎಷ್ಟಿದೆ ಅಂತ ಪ್ರಶ್ನೆ. ಆಯ್ಕೆಗಳು 6.5%, 6.2%, 7.2%, 7.4%. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೇಪೋ ರೇಟ್, RBIನ ಒಂದು ರೇಪೋ ದರ ಏನಿದೆ 6.5% ಇದೆ. ಸೊ 6.5%. ಹಾಗಾದ್ರೆ ಏನಿದು ರೇಪೋ ದರ, ಅದನ್ನ ತಾವು ಗಮನವನ್ನು ಕೊಡಬೇಕಾಗತ್ತೆ. RBIಗೆ ಸಂಬಂಧಪಟ್ಟಂತೆ 3 ಪ್ರಮುಖ ಟರ್ಮಿನಾಲಜೀಸ್ ಬರುತ್ತೆ. ಒಂದು ರೇಪೋ ದರ, ಎರಡನೇದಾಗಿ ರಿವರ್ಸ್ ರೇಪೋ ದರ, ಮೂರನೇದಾಗಿ ಬ್ಯಾಂಕ್ ದರ. ರೇಪೋ ದರ ಅಂತಂದ್ರೆ ಹಣದ ಕೊರತೆಯ ಸಂದರ್ಭದಲ್ಲಿ ಒಂದು ಲಿಕ್ವಿಡಿಟಿ ಏನಿರುತ್ತೆ, ಹಣ ಏನಿರುತ್ತೆ ಅದರ ಕೊರತೆಯ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು, ಉದಾಹರಣೆಗೆ SBI ಹಾಗೆ ಕೆನರಾ ಬ್ಯಾಂಕ್, ಇಂತಹ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡುತ್ತೆ, ತಮ್ಮ ಸೆಕ್ಯೂರಿಟೀಸ್ಗಳನ್ನು, ತಮ್ಮ ಹತ್ರ ಇರುವಂತಹ ಭದ್ರತೆಗಳನ್ನು RBIನಲ್ಲಿ ಇಡುತ್ತೆ. RBIನಲ್ಲಿ ಅದನ್ನು ಇಟ್ಬಿಟ್ಟು RBIನಿಂದ ಸಾಲವನ್ನು ಪಡೆಯುತ್ತೆ. ಇದಕ್ಕೆ ರೇಪೋ ದರ ಅಂತ ಕರೀತಾರೆ. ಅರ್ಥ ಮಾಡ್ಕೋಬೇಕು. ಸೊ ಒಂದು ಹಣದ ಕೊರತೆಯ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು, ಉದಾಹರಣೆಗೆ SBI, ಕೆನರಾ ಬ್ಯಾಂಕ್, ಇಂತಹ ಬ್ಯಾಂಕ್ಗಳು ತಮ್ಮ ಭದ್ರತೆಗಳನ್ನು, ಸೆಕ್ಯೂರಿಟೀಸ್ಗಳನ್ನು ಏನು ಮಾಡ್ತಾರೆ, RBIಗೆ ಕೊಡ್ತಾರೆ. RBI ಅದಕ್ಕೆ ಇನ್ ರಿಟರ್ನ್ ಆಗಿ ಸಾಲವನ್ನು ಕೊಡುತ್ತೆ ಒಂದು ಸರ್ಟನ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ. 6.5% ಏನಿದೆ ಆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡುತ್ತೆ. ಸೊ ಆ ಒಂದು ರೇಟ್ಗೆ ರೇಪೋ ದರ ಅಂತ ಹೇಳಿ ಕರೀತಾರೆ. ಇನ್ನು ರಿವರ್ಸ್ ರೇಪೋ ದರ ಹಿಂಗಂದ್ರೆ ಏನು? ಇದಕ್ಕೆ ರೇಪೋ ದರಕ್ಕೆ ಡೆಡ್ ಆಪೋಸಿಟ್ ಹೆಸರೇ ಹೇಳುತ್ತೆ, ರಿವರ್ಸ್ ರೇಪೋ ದರ. ಈ ರಿವರ್ಸ್ ರೇಪೋ ದರದಲ್ಲಿ RBI ಏನು ಮಾಡುತ್ತೆ, ದೇಶದ ವಾಣಿಜ್ಯ ಬ್ಯಾಂಕ್ಗಳಿಂದ ಹಣವನ್ನ ಸಾಲ ಪಡೆಯುವ ಅಥವಾ ಎರವಲು ಪಡೆಯುವಂತಹ ದರಕ್ಕೆ ರಿವರ್ಸ್ ರೇಪೋ ದರ ಅಂತ ಕರೀತಾರೆ. ಇನ್ನು ಬ್ಯಾಂಕ್ ದರ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗೆ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕ್ ವಿಧಿಸುವಂತಹ ಬಡ್ಡಿ ದರಕ್ಕೆ ಬ್ಯಾಂಕ್ ದರ ಅಂತ ಹೇಳಿ ಕರೀತಾರೆ. ಸೊ ಎಕ್ಸಾಮ್ಸ್ನಲ್ಲಿ ಈ ಒಂದು ಎಕನಾಮಿಕ್ಸ್ ಸೆಕ್ಷನಲ್ಲಿ ಈ ಒಂದು ಟರ್ಮಿನಾಲಜೀಸ್ ಕೇಳ್ತಾರೆ. ಅರ್ಥ ಮಾಡ್ಕೋಬೇಕು. ಬ್ಯಾಂಕಿಂಗ್ ಸೆಕ್ಷನ್ ಅನ್ನು ಓದುವಾಗ, ನೀವು ರಿಲೇಟೆಡ್ ಟು ಎಕ್ಸಾಮ್ಸ್ಗಳಿಗೆ ಓದುವಾಗ ಈ ಒಂದು ಸೆಕ್ಷನ್ ಅನ್ನು ಕವರ್ ಮಾಡಬೇಕಾಗತ್ತೆ. ಇನ್ನು RBI ಸ್ಥಾಪನೆ ಆಗಿದ್ದು 1935ರಲ್ಲಿ ಸ್ಥಾಪನೆ ಆಗುತ್ತೆ. RBIನ ಪ್ರಥಮ ಗವರ್ನರ್ ಓಸ್ಬೋರ್ನ್ ಸ್ಮಿತ್ RBIನ ಪ್ರಥಮ ಗವರ್ನರ್. CD ದೇಶ್ಮುಖ್ RBIನ ಪ್ರಥಮ ಭಾರತೀಯ ಗವರ್ನರ್. RBIನ ಪ್ರಥಮ ಗವರ್ನರ್ ಯಾರು ಅಂತ ಕೇಳಿದ್ರೆ ಆಪ್ಷನ್ಸ್ ಏನ್ ಟಿಕ್ ಮಾಡಬೇಕು, ಓಸ್ಬೋರ್ನ್ ಸ್ಮಿತ್ ಅನ್ನ ಟಿಕ್ ಮಾಡಬೇಕು. RBIನ ಪ್ರಥಮ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ರೆ CD ದೇಶ್ಮುಖ್. ಅರ್ಥ ಮಾಡ್ಕೋಬೇಕು ಡಿಫರೆನ್ಸ್ ಏನು. RBIನ ಪ್ರಥಮ ಗವರ್ನರ್ ಓಸ್ಬೋರ್ನ್ ಸ್ಮಿತ್, RBIನ ಪ್ರಥಮ ಭಾರತೀಯ ಗವರ್ನರ್ CD ದೇಶ್ಮುಖ್. ಮುಂದಿನ ಪ್ರಶ್ನೆ, ಪೃಥ್ವಿ ವಿಜ್ಞಾನ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಸಚಿವಾಲಯದ ಯೋಜನೆ ಆಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಪರಿಸರ, ಅರಣ್ಯ ಮತ್ತು ಹವಾಮಾನ ಸಚಿವಾಲಯ, ಭೂವಿಜ್ಞಾನ ಸಚಿವಾಲಯ, ಬಾಹ್ಯಾಕಾಶ ಇಲಾಖೆ, ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ.
ಈ ಪೃಥ್ವಿ ವಿಜ್ಞಾನ ಯೋಜನೆ ಏನಿದೆ ಇದು ಭೂವಿಜ್ಞಾನ ಸಚಿವಾಲಯದ ಒಂದು ಯೋಜನೆ ಆಗುತ್ತೆ. ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಪೃಥ್ವಿ ಯೋಜನೆಗಾಗಿ 4,797 ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಮಾಡ್ತಾ ಇದೆ. ಪೃಥ್ವಿಯ ಸಮಗ್ರ ಯೋಜನೆಯು ಭೂಮಂಡಲದ ಎಲ್ಲ 5 ಘಟಕಗಳಾದಂತಹ ವಾತಾವರಣ, ಜಲಗೋಳ, ಭೂಗೋಳ, ಕ್ರಯೋಸ್ಪಿಯರ್ ಮತ್ತು ಜೀವಗೋಳದ ಕುರಿತು ಸಮಗ್ರ ಅಧ್ಯಯನ ಮತ್ತು ಅನ್ವೇಷಣೆಯನ್ನು ಕೈಗೊಳ್ಳಲಾಗುತ್ತೆ. ಮುಂದಿನ ಪ್ರಶ್ನೆ, ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ತಮಿಳುನಾಡು, ಉತ್ತರಾಖಂಡ್, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಉತ್ತರಾಖಂಡ್ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡಿದಂತಹ ಮೊದಲ ರಾಜ್ಯ ಆಗುತ್ತೆ. ಉತ್ತರಾಖಂಡ್ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡುತ್ತಿರುವಂತಹ ಮೊದಲ ರಾಜ್ಯ. ಈ ಮಸೂದೆ ಮೂಲಕ ಈ ಉತ್ತರಾಖಂಡ್ನಲ್ಲಿ ಮದುವೆ ಆಗಿರಬಹುದು, ವಿಚ್ಛೇದನ, ಭೂಮಿ, ಆಸ್ತಿ ವಿಚಾರವಾಗಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನವಾದಂತಹ ಕಾನೂನುಗಳನ್ನು ಹೊಂದಿರುವಂತಹ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಬುಡಕಟ್ಟು ಉತ್ಸವ ಆದಿ ಮಹೋತ್ಸವ 2024 ಇದು ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ರಾಷ್ಟ್ರೀಯ ಬುಡಕಟ್ಟು ಉತ್ಸವ ಇದು ಹೆಸರೇನು? ಆದಿ ಮಹೋತ್ಸವ 2024. ಸೊ ಇತ್ತೀಚೆಗೆ ಎಲ್ಲಿ ನಡೆಯಿತು? ಆಯ್ಕೆಗಳು ಅರುಣಾಚಲ ಪ್ರದೇಶ, ಅಸ್ಸಾಂ, ದೆಹಲಿ, ಕರ್ನಾಟಕ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ದೆಹಲಿಯಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಬುಡಕಟ್ಟು ಉತ್ಸವ ಆದಿ ಮಹೋತ್ಸವ 2024 ನಡೆಯಿತು. ರಾಷ್ಟ್ರೀಯ ಬುಡಕಟ್ಟು ಉತ್ಸವ ಆದಿ ಮಹೋತ್ಸವ 2024 ಫೆಬ್ರವರಿ 10ರಂದು ದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇದನ್ನು ದ್ರೌಪದಿ ಮುರ್ಮು ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಇದನ್ನು ಇನಾಗ್ರೇಟ್ ಮಾಡ್ತಾರೆ. ಆದಿ ಮಹೋತ್ಸವ ಬುಡಕಟ್ಟು ಕುಶಲಕರ್ಮಿಗಳ ಅಸಾಧಾರಣ ಪ್ರತಿಭೆ ಮತ್ತು ಕರಕುಶಲತೆಯನ್ನು ಪ್ರದರ್ಶನ ಮಾಡೋಕೆ ಒಂದು ವೇದಿಕೆ ಮಾತ್ರವಲ್ಲದೆ ಬುಡಕಟ್ಟು ಸಮುದಾಯಗಳ ಸಬಲೀಕರಣಕ್ಕೆ, ಸೊ ಅದ್ರ ಬಗ್ಗೆ ಅವ್ರಿಗೆ ಒಂದು ಎಕ್ಸ್ಪೋಸರ್, ಅವರ ಒಂದು ಸ್ಕಿಲ್ ಇರ್ಬೋದು ಅಥವಾ ಅವರ ಒಂದು ಪರಂಪರೆ ಇರ್ಬೋದು, ಅದನ್ನು ಪ್ರದರ್ಶನ ಮಾಡೋಕ್ಕೆ ಒಂದು ವೇದಿಕೆ ಆಗುತ್ತೆ ಈ ಒಂದು ಆದಿ ಮಹೋತ್ಸವ 2024. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ನವದೆಹಲಿಯಲ್ಲಿ ನಡೆಯಿತು. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಯಿತು. ಇನ್ನು 2ನೇ ಪಾಯಿಂಟ್ ನೋಡೋಣ. ಜಸ್ಪ್ರೀತ್ ಬುಮ್ರಾ ಐಸಿಸಿ ಟೆಸ್ಟ್ ತಂಡದ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಐಸಿಸಿ ಪ್ರಮುಖವಾಗಿ 3 ಫಾರ್ಮ್ಯಾಟ್ಗಳಲ್ಲಿ ಐಸಿಸಿ ವರ್ಷದ T20 ತಂಡದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರನ್ನು ಆಯ್ಕೆ ಮಾಡಿರುತ್ತೆ. ಹಾಗೆ ಐಸಿಸಿ ವರ್ಷದ ಏಕದಿನ ತಂಡದ ನಾಯಕನಾಗಿ ರೋಹಿತ್ ಶರ್ಮಾ ಅವರನ್ನು ರೀಸೆಂಟಾಗಿ ಆಯ್ಕೆ ಮಾಡುತ್ತೆ. ಹಾಗೆ ಐಸಿಸಿ ವರ್ಷದ ಟೆಸ್ಟ್ ತಂಡದ ನಾಯಕನಾಗಿ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರನ್ನು ಆಯ್ಕೆ ಮಾಡಿರುತ್ತೆ. 3ನೇ ಪಾಯಿಂಟ್ ನೋಡಿ. ಕರ್ನಾಟಕದ ಸಾರಿಗೆ ಇಲಾಖೆಯ ಜಾಲತಾಣದ ಹೆಸರೇನಿದೆ ಸಾರಥಿ ಅಂತ ಇರುತ್ತೆ. ಸಾರಥಿ ಅನ್ನೋದು ಕರ್ನಾಟಕದ ಸಾರಿಗೆ ಇಲಾಖೆಯ ಒಂದು ವೆಬ್ಸೈಟ್ನ ನೇಮ್ ಆಗುತ್ತೆ. ಹಾಗೆ ಕರ್ನಾಟಕದ ಸಾರಿಗೆ ಇಲಾಖೆ ಏನಾಗಿದೆ, ಕರ್ನಾಟಕ ಸರ್ಕಾರ ಒಂದು ಅಶ್ವಮೇಧ ಅನ್ನುವಂತಹ ಹೊಸ ವಿನ್ಯಾಸದ ಬಸ್ಗಳನ್ನು ರೀಸೆಂಟಾಗಿ ಒಂದು ಲಾಂಚ್ ಮಾಡಿರುತ್ತೆ, ಅಶ್ವಮೇಧ. ಸೊ ಅದು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಗುಜರಾತ್ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ಅವರನ್ನು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡೋಕೆ ಕೊಲಿಜಿಯಂ ಶಿಫಾರಸನ್ನು ಮಾಡಿರುತ್ತೆ. ನೋಡೋಣ ಇವರೇ ಆಗಿ ಫೈನಲ್ ಆಗಿ ಸೆಲೆಕ್ಟ್ ಆಗ್ತಾರಾ, ಆಯ್ಕೆ ಆಗ್ತಾರ ಅಂತ ನೋಡಬೇಕು. ಸದ್ಯಕ್ಕೆ ಶಿಫಾರಸನ್ನು ಮಾಡಿರ್ತಾರೆ. ಕರ್ನಾಟಕದಲ್ಲಿ ಹುಕ್ಕಾ ಉತ್ಪನ್ನಗಳನ್ನು ನಿಷೇಧ ಮಾಡಲಾಗಿರುತ್ತೆ. ಹಾಗೆ 2047 ಹೊತ್ತಿಗೆ 2047 ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಮಾಡೋಕೆ ಈ ಒಂದು ಗುರಿಯನ್ನು ಸರ್ಕಾರ ಹೊಂದಿರುತ್ತೆ. ಒಂದು ವಿಕಸಿತ ಭಾರತದ ಅಡಿಯಲ್ಲಿ ಸೊ 2047 ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುವಂತಹ ಗುರಿಯನ್ನು ಸರ್ಕಾರ ಹೊಂದಿರುತ್ತೆ. ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ವೆಬ್ಸೈಟ್ ಇದೆ.
join2learn.testplus.in. ಸೊ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ 2024 ಹಾಗೂ 2023 ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್, 2 ವರ್ಷಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ₹250 ತಮಗೆ ಅವೈಲೇಬಲ್ ಇರುತ್ತೆ. ಸೊ ಪ್ರತಿ ತಿಂಗಳು ಒಂದು ಟೆಸ್ಟ್ ಇರುತ್ತೆ, ಪ್ರತಿ ತಿಂಗಳು ಒಂದು ಮ್ಯಾಗಝಿನ್ ಕೂಡ ತಮಗೆ ಅವೈಲೇಬಲ್ ಇರುತ್ತೆ. ಆ ಟೆಸ್ಟನ್ನು ಅಟೆಂಡ್ ಮಾಡುವುದರ ಮುಖಾಂತರ ಆಲ್ ಕರ್ನಾಟಕ ರ್ಯಾಂಕನ್ನು ಕೂಡ ತಾವು ಚೆಕ್ ಮಾಡ್ಕೋಬಹುದು. ಸೊ ಮುಖ್ಯವಾಗಿ ಸಜೆಷನ್ ಏನು ಅಂತಂದರೆ, ಎವ್ರಿ ಡೇ ವಿತೌಟ್ ಮಿಸ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಮಾರ್ನಿಂಗ್ 9 AM ಕ್ಲಾಸನ್ನು ಅಟೆಂಡ್ ಮಾಡಿ, ಹಾಗೆ ಮಂತ್ ಎಂಡ್ಗೆ ಟೆಸ್ಟನ್ನು ಅಟೆಂಡ್ ಮಾಡಿ, ಹಾಗೆ ನಿಮ್ಮ ಎಕ್ಸಾಮ್ ಟೈಮ್ಗೆ ನೋಟ್ಸನ್ನು ರಿವೈಸ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಪರ್ಫೆಕ್ಷನ್ ಬರುತ್ತೆ ಕರೆಂಟ್ ಅಫೇರ್ಸ್ನಲ್ಲಿ. ಬಿಕಾಸ್ ನಾವು ಆಲ್ಮೋಸ್ಟ್ ಎಲ್ಲ ಕನ್ನಡ ದಿನಪತ್ರಿಕೆಗಳ ಒಂದು ಲೀಡಿಂಗ್ ದಿನಪತ್ರಿಕೆಗಳೇನಿದೆ ಎಲ್ಲವನ್ನ ಕೂಡ ರೆಫರ್ ಮಾಡ್ತಾ ಇದ್ದೀವಿ, ಪ್ಲಸ್ PIB ಪ್ಲಸ್ ಇನ್ಫಾರ್ಮೇಷನ್ ಬ್ಯೂರೋ ಕೂಡ ರೆಫರ್ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ ಪ್ರಾಬಬ್ಲಿ ವಿ ಆರ್ ಕವರಿಂಗ್ ಫ್ರಮ್ ಎವ್ರಿ ಆಸ್ಪೆಕ್ಟ್. ಸೊ ಆ ಕಾರಣಕ್ಕಾಗಿ ಸೊ ನೀವು ಈ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ವಿತೌಟ್ ಮಿಸ್ ಎವ್ರಿ ಡೇ 9 AM ಕ್ಲಾಸು, ಹಾಗೆ ಟೆಸ್ಟು ಪ್ಲಸ್ ನೋಟ್ಸು, ಈ ರೀತಿ ಹೋದರೆ ತಮಗೆ ಕರೆಂಟ್ ಅಫೇರ್ಸ್ನಲ್ಲಿ ಪರ್ಫೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.